ಏನಿತ್ತು ಫಸ್ಟ್ ಡೈಲಾಗು? ಇವ್ರದ್ದೆಲ್ಲ ಬರೀ ಡೂಪು, ಹೆಣ್ಣೈಕ್ಳ ಮುಂದೆ ಸ್ಕೋಪು. ಇರ್ಲಿ ಬನ್ನಿ ಮನೆಗೆ, ಕಾಫಿ ತಿಂಡಿಗೂ ಮನೆಗೆ ಬರ್ತಿರಲ್ಲ ಅವಾಗ ಐತೆ ನಿಮ್ಗೆ. ಯಾಕೆ ನಿಮಗೆ ಮಮ್ಮಿ ಸ್ಥಾನನೇ ಸಿಕ್ತು ಆ ಮನೆಯಲ್ಲಿ? ಫಾದರ್ ಅವ್ರ ಅಪ್ಪನೇ ಇದ್ರಲ್ಲ, ಮದರ್ ಪೋಸ್ಟ್ ಖಾಲಿ ಇತ್ತು, ಹಂಗಾಗಿ ನಾನು ಮದರ್ ಅದೇ. ಬಿಜು ಅಣ್ಣ ಜಾಸ್ತಿ ತೊಡೆನ ಅಲ್ಲಾಡಿಸ್ಬೇಡಿ, ಹುಲಿ ಮಲಗಿರಂಗದೆ ಎದ್ಗಿದ್ಬಿಟ್ಟದು. ಶೂಟಿಂಗ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ನನ್ಗೆ, ಅಲ್ಲಿಂದ ಹಿಂದೆ ಕಳಿಸ್ಬಿಟ್ರೆ ಊರಿಗೆ ಬಂದ್ಬಿಡ್ಬೇಕಾಗ್ತದೆ. ಕೃಷ್ಣ ಸರ್ ಜೊತೆ ನಾನು ಅಷ್ಟೇನು ಮಾತಾಡ್ತಿರ್ಲಿಲ್ಲ, ಸ್ವಲ್ಪ ಭಯ ಅವ್ರ ಕಂಡ್ರೆ ಗದರ್ತಾರೆ ಅಂತ. ಕಟ್ಟಲ್ ಕೂಗಾಡೋರು ಅಷ್ಟೇ, ಪ್ರೀತಿ ಅನ್ನೋದು ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಮಿಲನ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಫೋಟೋವನ್ನು ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ಆಯ್ತು ನೋಡಿದ್ನಿ, ಯಾರೊಬ್ರು ಮಾಡಿದ್ರು, ಖಂಡಿತ ಅಂತ ಹೇಳಿದ್ರಿ, ಮಾಡೋದ ಖಂಡಿತ. ಇತ್ತೀಚೆಗೆ ಯಾವುದೊಂದು ಟ್ಯಾಟೋ ಬಗ್ಗೆ ಏನೋ ಮಾತಾಡ್ತಿದ್ದೆ, ಅದನ್ನ ಹೇಳಿದೆ. ಅದು ಸ್ವಲ್ಪ ಈ ಫಿಲಮ್ ಎಲ್ಲ ಬಿಜಿ ಮತ್ತೆ ಊರಲ್ಲೆಲ್ಲ ಬಿಜಿ ಆದಾಗ ಹೋಗಿಲ್ಲ, ಖಂಡಿತ ಹಾಕ್ಸದ. ಓಕೆ, ಏನಂತ ಹಾಕ್ಸ್ತೀರಾ? ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ನಮ್ಮೂರಲ್ಲಿ ಎಲ್ಲರಿಗೂ ತುಂಬಾ ಆಸೆ. ಬಿಗ್ ಬಾಸ್ಗೆ ಹೋಗು ಅಂತ. ಬಿಗ್ ಬಾಸ್ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೋಯ್ತೀನಿ ಸರ್. ಆಸಕ್ತಿ ಬರೋ ತರ ಮಾಡಿದ್ದೆ ಕೃಷ್ಣ ಸರ್, ಮಿಲನ ಮೇಡಮ್. ನಮಗೆ ಅದೊಂದು ಪ್ರೇಕ್ಷಕರಿಗೆ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಸರ್, ನಿಮ್ಮ ಫೇವರೇಟ್ ಆಕ್ಟರ್ ಯಾರು ಸರ್? ನನಗೆ ಪುನೀತ್ ರಾಜ್ಕುಮಾರ್. ಇಲ್ಲ ಮುಗ್ದಾಗಿದೆ ಅಂತ. ಆಮೇಲೆ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ಆಯ್ತು, ನನಗೆ ಬೇಜಾರಾಯ್ತು, ನಾನು ಅಡುಗೆ ಮಾಡಕ್ಕೆ ಹೋಗ್ಲಿಲ್ಲ. ಒಂದು ಫೋಟೋ ಮಾಡಿಸ್ಕೊಳ್ಳೇಬೇಕು, ಬೇಜಾರಾಯ್ತು ತುಂಬಾ. ನಾನು ಫಸ್ಟ್ ದಿನ ಮಾಡ್ಸೋಕೆ ತಗೋಗಿ ದೇವ್ರ ಮನೆಗೆ ಇಟ್ಬಿಟ್ಟಿದೆ ಪುನೀತ್ ಸರ್ದ. ಇಷ್ಟ ಎದ್ದ ತಕ್ಷಣ ಅವ್ರ ಮುಖ ನೋಡೋದೆ ಅಂತ. ಅಲೆಯೂ ಕರೆಯ ಬಂದಿದೆ. ವೀಕ್ಷಕರೇ ನಮಸ್ಕಾರ, ಸಪ್ತಸ್ವರ ಟಿವಿಗೆ ಸ್ವಾಗತ. ವೀಕ್ಷಕರೇ, ಕೆಲವು ಅವಕಾಶಗಳಿರ್ತಾವಲ್ಲ, ಈ ಅವಕಾಶ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೆಲವರು ಅವಕಾಶನ ಉಟ್ಕೊಂಡು ಹೋಗ್ತಾರೆ, ಕೆಲವರಿಗೆ ಅವಕಾಶ ಅದಾಗಿ ತಾನಾಗೆ ಬರುತ್ತೆ. ಇವೆರಡಕ್ಕಿಂತಲೂ ಇಂಪಾರ್ಟೆಂಟ್ ಏನು ಗೊತ್ತಾ, ಆ ಅವಕಾಶನ ಹೆಂಗೆ ಬಳಸ್ಕೊಂಡ್ವಿ ಅನ್ನೋದ್ರ ಮೇಲೆ ಅವರ ಭವಿಷ್ಯ ಆಗಿರ್ಬೋದು, ಅವರ ಜೀವನ ಆಗಿರ್ಬೋದು ನಿಂತಿರುತ್ತೆ ಅಂತ ಹೇಳ್ಬೋದು. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಸಿನಿಮಾ ರಿಲೀಸ್ ಆಯಿತು, ಲವ್ ಮಾಕ್ಟೇಲ್ 3 ಅಂತ. ಆ ಸಿನಿಮಾದಲ್ಲಿ ಒಂದು ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಜಗಮಮ್ಮಿ ಅಂತ ಒಂದು ಕ್ಯಾರೆಕ್ಟ್ರು ಎಷ್ಟರ ಮಟ್ಟಿಗೆ ಜನರಲ್ಲಿ ಬೆರೆತೋಗಿದೆ ಆ ಕ್ಯಾರೆಕ್ಟ್ರು ಅಂತ ಹೇಳಿದ್ರೆ, ಅವ್ರು ಒರಿಜಿನಲ್ ಹೆಸರು ಬಿಟ್ಬಿಟ್ಟು ಈ ಹೆಸರಿಂದ ಕರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ ಇವತ್ತು. ಜಗ್ಗ ಅವರು ಜಗ್ಗಮಮ್ಮಿ ಅಂತ ಕರಿಬೇಕು, ನನ್ನ ಬಾಯಿಂದನೂ ಅದೇ ಬರ್ತಿದೆ. ಜಗ್ಗಮಮ್ಮಿ ಅಂತ ಕರಿಬೇಕಾ ಸರ್, ಜಗ್ಗ ಅಂತ ಕರಿಬೇಕು ಸರ್? ಏನಾದರೂ ಕರೀರಿ ಸರ್, ಜಗಮಮ್ಮಿ ಅಂತಲೇ ಕರೀರಿ. ಅದೇ ತುಂಬ ಖುಷಿ ಬರ್ತಿದೆ. ಅದೇ ತುಂಬ ಖುಷಿ ಸರ್. ಫಸ್ಟಿಗೆ ನನ್ನ ಹತ್ರ ಒಂದೆರಡು ಪ್ರಶ್ನೆಗಳಿದೆ, ಒಂದು ಆನ್ಸರಲ್ಲಿ ಉತ್ತರ ಕೊಡಬೇಕು ನೀವು. ಅಂದರೆ ನಿಮ್ಮ ಮನಸ್ಸಲ್ಲಿ ಈ ಪದ ಕೇಳಿದ್ರೆ ಏನು ಅನಿಸುತ್ತೆ ಅಂತ ಅಷ್ಟೇ. ಜಸ್ಟ್ ಜಗ್ಗಮಮ್ಮಿ ಪಾತ್ರ ಏನು ಅನ್ಸುತ್ತೆ ಸರ್? ತುಂಬ ಖುಷಿ ಆಯಿತು ಸರ್. ಫಸ್ಟು ಮೂವಿ ಮಾಡಿದಾಗ ನನಗೆ ಅನ್ನಿಸ್ತಿದ್ದು, ಹೊರಗಡೆ ಹೆಂಗೆ ತಗೋತಾರೋ, ಇದು ಹುಡುಗಿ ಮಮ್ಮಿ ಪಾತ್ರ ಏನಂತಾರೋ, ಅದು ಕಿಂಡಲ್ ಮಾಡ್ತಾರ, ಏನ ರೇಗಿಸ್ತಾರ ಅನ್ನಿಸ್ತಿತ್ತು. ಮೂವಿ ರಿಲೀಸ್ ಆದ್ಮೇಲೆ ಜಗಮಮ್ಮಿ, ಜಗನ್ನ ಮರ್ತೆ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಎಲ್ಲ. ಈಗ ಎಲ್ಲರೂ ಜಗ ಅಂತ ಕರೆಯೋದೇ ಇಲ್ಲ, ನೋಡಿದವರೆಲ್ಲ ಅಲ್ಲಿ ಹೋಯ್ತಾವ್ರಿ ಜಗಮಮ್ಮಿ. ನಮ್ಮೂರಲ್ಲೂ ಅಷ್ಟೇ ಜಗಮಮ್ಮಿ ಅಂತಲೇ ಕರೆಯೋದು ಈಗ. ನನಗೆ ಅದರಿಂದ ತುಂಬ ಖುಷಿ ಸಿಕ್ಕಿದೆ. ಲವ್ ಮೆಂಟಲ್ ಫಿಲ್ಮ್ 3 ಅದು ನೆನೆಸ್ಕೊಂಡ ತಕ್ಷಣ ಫಸ್ಟ್ ಏನು ನೆನಪಾಗುತ್ತೆ ನಿಮಗೆ? ಈ ಜಗಮಮ್ಮಿ ಅನ್ನೋದೇ ಫಸ್ಟ್ ನೆನಪಾಗೋದು. ಓಕೆ. ಡಾರ್ಲಿಂಗ್ ಕೃಷ್ಣ ಅವರು ಹಾಗೂ ಮಿಲನ್ ಅವರು ನನ್ನ ಪಾಲಿಗೆ ದೇವರು ಅಂತ ಅನ್ಕೋತೇನೆ. ಓಕೆ. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಯಿತು ಸರ್. ಫಿಲಮ್ನ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಲವ್ ಮಾಕ್ಟೇಲ್ 3ನ ಪ್ರತಿಯೊಂದು ಪಾತ್ರನೂ ತುಂಬ ಮನಸ್ಪೂರ್ವಕ ಅನುಭವಿಸಿದ್ದಾರೆ. ಮತ್ತು ಥಿಯೇಟ್ರಲ್ಲಿ ಎಲ್ಲ ತುಂಬ ಖುಷಿ ಪಡ್ತಾರೆ ನೋಡಿದವರೆಲ್ಲ. ಅದರಲ್ಲಂತೂ ನನಗೆಲ್ಲ ಕೆಲವ್ರು ಹೇಳೋದು, ಜಗಮಮ್ಮಿ ತೆರೆ ಮೇಲೆ ಬಂದ ತಕ್ಷಣ ಎಲ್ಲ ಫುಲ್ ಖುಷಿ. ನೀವು ಬಂದು ನನಗೆಲ್ಲ ನನ್ನ ಫ್ರೆಂಡ್ಸ್ಗಳು ಹೇಳ್ತಿದ್ದು, ನೀವು ಬಂದು ಉಸಿರಾಡದೆ ಸಾಕು, ಹುಡುಗರೆಲ್ಲ ಗೊಳ್ಳು ಅಂತ ನೆಗಿತಾರೆ. ಅದೆಲ್ಲ ನನಗೆ ಕೇಳಿದಾಗ ತುಂಬ ಖುಷಿ ಆಯಿತು. ಓಕೆ. ನಿಮ್ಮ ಲೈಫ್ ಇವಾಗ ಇರೋ ಲೈಫ್ ಹೇಗಿದೆ? ಅದು ತುಂಬ ಚೆನ್ನಾಗಿದೆ. ಮೊದಲಿಗೂ ಈಗಿಗೂ ತುಂಬ ಅಂದರೆ ಒಂಥರ ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ, ಆ ಥರ ತುಂಬ ಚೆನ್ನಾಗಿದೆ. ಈಗ ಒಂಥರ, ಆಗ ಊರಲ್ಲಿದ್ದೆ ಹಳ್ಳಿ ಹುಡುಗ, ಈಗ ಒಂಥರ ಸ್ಟ್ಯಾಂಡರ್ಡ್ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ ಜೀವನ. ಓಕೆ. ಮುಂದೆ ನಿಮ್ಮ ಲೈಫ್ ಹೆಂಗೆ ನಡೆಯುತ್ತೆ ಅಂತ? ಅದೇ ಸರ್, ನಾನು ಫಿಲಮ್ ಇಂಡಸ್ಟ್ರಿಲಿ ಇದೇ ಥರ ಇದ್ದರೆ ಚೆನ್ನಾಗಿ ನಡೀತದೆ. ಅದನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದು, ಯಾವ ಥರ ಇರಬೇಕು ನನ್ನ ಲೈಫ್ ಅಂತ. ಫಿಲಮ್ ಇಂಡಸ್ಟ್ರಿಲಿ ಇರ್ತೀನಿ. ಈಗ ಒಂದು CR ಪ್ರೊಡಕ್ಷನ್ಸ್ ಅಂತ, ಚೇತನ್ ಅಂತ ಸರ್ ಹೀರೋ. ಆ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ತುಂಬ ದೊಡ್ಡ ಪಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಮೂವಿ ಸ್ಟಾರ್ಟ್ ಆಗುತ್ತೆ ಬರೋ ತಿಂಗಳು. ಅದರಲ್ಲಿ ನನಗೊಂದು ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟು ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಈ ಲವ್ ಮಾಕ್ಟೇಲ್ ಚಿತ್ರ ಮಾಡಿದ್ಮೇಲೆ ಅದನ್ನ ನೋಡಿ ಅವರು ಖುಷಿ ಪಟ್ಟು
ಈ ಸಿನಿಮಾದಲ್ಲಿ ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ CR ಪ್ರೊಡಕ್ಷನ್ಸಿಂದ ಚೇತನ್ ಸರ್ ಜೊತೆ ಅಭಿನಯಿಸುವಂಥ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಸರ್ ಈಗ ಬರೋಣ ಜರ್ನಿ ನಿಮ್ಮದು. ನಮಗೆ ತುಂಬ ಕ್ಯೂರಿಯಾಸಿಟಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಿದಾಗ ಅಂದರೆ ಈ ಮುಂದೆ ನಿಮ್ಮನ್ನು ಎಲ್ಲೂ ನೋಡಿರಲಿಲ್ಲ, ನಾವು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಆದರೂ ಫಸ್ಟ್ ಸಿನಿಮಾದಲ್ಲೇ ಇಷ್ಟೊಂದು ನ್ಯಾಚುರಲ್ ಆ್ಯಕ್ಟಿಂಗು ಅಥವಾ ಇಷ್ಟೊಂದು ನ್ಯಾಚುರಲ್ ಆಗಿ ಒಂದು ಪಾತ್ರ ಜೀವ ತುಂಬಿರುವಂಥದ್ದಿರ್ಬೋದು, ತುಂಬ ಕ್ಯೂರಿಯಾಸಿಟಿ ಮೂಡಿಸ್ತು ಮನಸ್ಸಲ್ಲಿ. ಅದಕ್ಕೆ ಕೇಳಬೇಕು ನಿಮ್ಮ ಬಗ್ಗೆ ಅಂತ ಅನ್ನಿಸ್ತು ನನಗೆ. ಸರಿ, ಮೂಲತಃ ಎಲ್ಲಿಯವ್ರು ನೀವು, ಎಲ್ಲಿಂದ ಬಂದ್ರಿ, ಹಿಂಗೆ ಏನು ಅಂತ? ಸರ್ ನನ್ನದು ಮಂಡ್ಯ ಜಿಲ್ಲೆ, ಶೂಟಿಂಗ್ ಮಾದೇವಪುರ. ಓಕೆ. ನಾನು KMF ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಕೃಷ್ಣ ಸರ್ ತಂದೆ ಮನೆ ಮತ್ತು ಅವ್ರ ಸಿಸ್ಟರ್ ಮನೇಲಿ ಕೆಲಸ ಮಾಡ್ತಾ ಇದ್ದೆ. ಒಂದು 5 years ಕೆಲಸ ಕುಕಿಂಗ್ ಕೆಲಸ. ಕೃಷ್ಣ ಸರ್ ಮತ್ತೆ ಮಿಲನ ಮ್ಯಾಮ್ ಬರೋರು, ನೋಡೋರು ನನ್ನ. ಅಂದರೆ ಈ ಥರ ಇದೊಂದು ಕತೆ ಇರಲಿಲ್ಲ ಆಗ. ಹುಟ್ಟು ಬೆಳೆದಿದ್ದಲ್ಲ ಅಲ್ಲೇ ಮಾದೇವಪುರ, ಶೂಟಿಂಗ್ ಮಾದೇವಪುರನೇ. ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕದಿಂದ ಮಾದೇವಪುರನೇ. ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಕೃಷ್ಣ ಸರ್ ಬರೋದು. ಮಾಮೂಲಿ ಮಾತಾಡ್ಸಿದ್ರು ಬಂದಾಗೆಲ್ಲ, ಇದೊಂದು ಕತೆ ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ, ನೀನೇ ಮಾಡ್ಬೋದು ಅಂತ ಕೇಳಿದ್ರು. ನನಗೆ ಫುಲ್ ಖುಷಿ. ಅಯ್ಯೋ ನನಗೆ ಮಾಡೋಕ್ಕೆ ಖುಷಿ ಅಲ್ವಾ, ಸರಿ ಸರ್. ಅಂದರೆ ಅವ್ರು ಹೇಳಿದ್ರು ಮಾತಾಡೋದಕ್ಕೂ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆಯ್ತದ ಅಂತ ಕೇಳಿದ್ರು. ಇಲ್ಲ ಸರ್ ಪ್ರಯತ್ನ ಮಾಡ್ತೀನಿ ಅಂದ್ಬಿಟ್ಟು ಕೃಷ್ಣ ಸರ್ ಒಂದು ಡೇಟ್ ಹೇಳಿದ್ರು. ಆಗ ಬಂದು ನನ್ನ ಕೇಳಿದ್ರು, ಒಂದು ಮಾಡು ಅಂತ ಹೇಳಿದ್ರು. ಮಿಲನ ಮ್ಯಾಮ್ ಬಂದರು, ಒಂದೇ ಡೈಲಾಗ್ಗಳನ್ನೆಲ್ಲ ಮಾಡಿಸಿದ್ರು. ಓಕೆ ಮಾಡಿಸ್ಬೋದು, ಪ್ರಯತ್ನ ಮಾಡೋದ ಅಂದ್ ಬೆಂಗಳೂರು ಕರ್ಕೊಂಡು ಬಂದರು. ಪ್ರಾಕ್ಟೀಸ್ ಮಾಡಿಸೋದು. ಏನಾದ್ರು ಆಸಕ್ತಿ ಇತ್ತ? ಇಲ್ಲ ಇಲ್ಲ ಸರ್, ಆಸಕ್ತಿ ಏನಿಲ್ಲ. ನೋಡ್ತಿದ್ವಿ ಅಷ್ಟೇ, ನಮ್ಮೂರ ಸಿನಿಮಾಗಳು ನಡೆಯೋದು ನೋಡ್ತಿದ್ವಿ. ಆಸಕ್ತಿ ಇರಲಿಲ್ಲ. ಆಸಕ್ತಿ ಬರೋ ಥರ ಮಾಡಿದ್ದೆ ಕೃಷ್ಣ ಸರ್, ಮಿಲನ ಮೇಡಮ್. ಇಲ್ದಿದ್ರೆ ಆಯ್ತಾನೆ ಇರಲಿಲ್ಲ ಸರ್. ಅದೇ ನಾವು ಕೇಳ್ಪಟ್ವಿ, ನೀವು ಮನೆ ಕೆಲಸ ಮಾಡ್ಕೊಂಡು ಅವ್ರ ಮನೆ ಕೆಲಸ ಮಾಡ್ಕೊಂಡು ಏನು ಎಕ್ಸಾಕ್ಟ್ಲಿ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಮಾಡ್ತಿದ್ರಿ ಅವ್ರ ಮನೇಲಿ, ಏನೆಲ್ಲ ಕೆಲಸ ಮಾಡ್ತಿದ್ರಿ ನೀವು? ಸರ್ ನಾನು ಡೈರಿಗೆ ಹೋಗಿ ಕೆಲಸ ಮುಗಿಸಿ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗೋದು, ಅಡುಗೆ ಮಾಡೋದು, ಕ್ಲೀನಿಂಗ್ ಮಾಡೋದು, ಪ್ರತಿಯೊಂದು ಕೆಲಸ ಅವ್ರ ಮನೇಲಿ. ಮತ್ತೆ ಬೇರೆ ಬೇರೆ ಮನೆಗಳು, ಕೃಷ್ಣ ಸರ್ ತಂದೆ ಮನೆ, ಅವ್ರ ಸಿಸ್ಟರ್ ಮನೆ, ಅಕ್ಕಪಕ್ಕ ಮನೆಗಳಲ್ಲಿ ಡಾಕ್ಟ್ರ್ ಮನೆ, ಹಂಗಾಗಿ ಕೆಲಸ ಮಾಡ್ತಾ ಇದೆ. ಕೃಷ್ಣ ಸರ್ ಹೇಳಿದ್ಮೇಲೆ ಫಿಲಮಿಗೆ ಬಂದೆ. ಫಸ್ಟ್ ಟೈಮ್ ನೀವು ಬಂದು ಹೇಳಿದಾಗ ಹೇಗಿತ್ತು ಅನುಭವ? ಅಥವಾ ನೀವು ಒಪ್ಕೊಬಿಟ್ರೆ ಹೇಳಿದ ತಕ್ಷಣ? ಹ್ಞೂ ಅಂತ ಒಪ್ಕೊಂಡೆ. ಬಂದ್ಮೇಲೆ ಬೇಜಾರಾಯ್ತು ಬೆಂಗಳೂರಿಗೆ. ಬೇಡ ಕಣಪ್ಪ ಇದು ಅಂದ್ರೆ ಏನಕ್ಕೆ ನಾನು ಬಂದೆ ಒಂದಿನ 2 ದಿನ ಆಯ್ತು. ಅಯ್ಯೋ ಏನು ಅಂದ್ರೆ ಊರು ಬಿಟ್ಟು ಇರೋಕ್ಕೆ ನನಗೆ ಬೇಜಾರು. ಫ್ರೆಂಡ್ಸ್ಗಳು, ಊರು, ಫ್ಯಾಮಿಲಿ ಎಲ್ಲ ನನಗೆ ಹೊರಟೆ ಬಿಡಬೇಕು ಅನ್ನೋದೊಂದು ಭಯ. ಆಗಲ್ಲ ಇದೆಲ್ಲ ಮಾಡೋಕ್ಕೆ ಅಂತ, ಹಂಗಾಗಿ ಹೊರಡ್ಲಿಲ್ಲ. ಹೊರಡಕ್ಕೆ ಅವರು ಬಿಡಲ್ಲ, ಕೃಷ್ಣ ಸರ್, ಮಿಲನ ಮ್ಯಾಮ್. ಮಾಡಿಸ್ಲೇಬೇಕು ನಿನ್ನ ಕೈಲಿ ಅಂತ ಹೇಳಿದ್ರು. ಹೊರಡಕ್ಕೆ ಆಗಲ್ಲ, ಹಂಗಾಗಿ ಕಷ್ಟಪಟ್ಟೆ ಸರ್. ಅವರು ತುಂಬಾ ಕಷ್ಟಪಟ್ಟು ನನಗೆ. ಸರ್ ಇನ್ನೊಂದು ಕ್ಯೂರಿಯಾಸಿಟಿ ಇದೆ, ಇಲ್ಲಿ ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮನೆ ಕೆಲಸ ಆಗಿದ್ದ ಅಥವಾ ಮೈಸೂರಲ್ಲಿ? ಸರ್ ಮೈಸೂರು ಮನೇಲಿ ಇದ್ದಿದ್ದು. ಅಂದ್ರೆ ಬ್ಯಾಂಗ್ಳೂರಿಗೂ ನಿಮ್ಗೂ ಅಥವಾ? ಇಲ್ಲ, ನಂಟೆ ಇಲ್ಲ, ಬೆಂಗಳೂರಿಗೂ ನಮಗೂ ನಂಟೆ ಇಲ್ಲ. ಮೈಸೂರಲ್ಲಿ ಇದ್ದಿದ್ದು. ಕೃಷ್ಣ ಸರ್ ಮೈಸೂರಿಗೆ ಬಂದಾಗ ನನ್ನ ನೋಡ್ತಿದ್ರು, ಮಾಡ್ತಿದ್ರು. ಮತ್ತೆ ನಾನು ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಮಾತಾಡ್ತಿದ್ದೆಲ್ಲ ನೋಡ್ತೀನಿ, ನ್ಯಾಚುರಲ್ ಆಗಿ ಮಾತಾಡ್ತಿದ್ದಲ್ಲ, ಅದು ಸ್ವಲ್ಪ ಸೇರಿಸಿ ಜೀವ ತುಂಬಿಸಿ ಆಕ್ಟಿಂಗ್ ಮಾಡಿಸಿದ್ದಾರೆ ಅವರು. ಯೂಶುವಲಿ ಫನ್ ಆಗಿ ಮಾತಾಡೋದು ಜಾಸ್ತಿನಾ ನೀವು? ಹೆಂಗೆ ಅಂದ್ರೆ ಮನೇಲೆಲ್ಲ ಕಾಮಿಡಿಯಾಗಿ ಮಾತಾಡ್ತೀನಿ, ಹಂಗೆ ಹಿಂಗೆ ರೇಗ್ಸೋದು. ಈಗ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಮನೆಗೆ ಬಂದಾಗ ಯಾವ ಥರ ಎಲ್ಲ ಮಾತುಕತೆ ನಡೀತಿತ್ತು ನಿಮ್ಮ? ಕೃಷ್ಣ ಸರ್ ಜೊತೆ ನಾನು ಅಷ್ಟೇನು ಮಾತಾಡ್ತಿರ್ಲಿಲ್ಲ, ಸ್ವಲ್ಪ ಭಯ ಕಂಡ್ರೆ ಅಂತ. ಮ್ಯಾಮ್ ಜೊತೆ ಮಾತಾಡ್ತಾ ಇದ್ದೆ, ಏನು ಸುಮ್ಮನೆ ಕಾಮಿಡಿ ಮಾಡೋದು, ರೇಗ್ಸೋದು, ಫ್ಯಾಮಿಲಿ ಬಗ್ಗೆ ಮಾತಾಡೋದು, ಕೇಳೋದು, ಅದೆಲ್ಲ ಮಾಡ್ತಿದ್ರು ಮ್ಯಾಮ್. ಓಕೆ ಓಕೆ. ನೀವು ಯಾವ ಥರ ಕ್ಯೂರಿಯಾಸಿಟಿನ ಕೇಳಿಲ್ವಾ ಸರ್? ಏನು ನೋಡಿ ನಾನು ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂತ ಕೇಳಿಲ್ವಾ? ಇಲ್ಲ, ನಾನೇನು ಅದ್ರ ಬಗ್ಗೆ ಕೇಳಿಲ್ಲ. ನನಗೆ ಪಾತ್ರ ಇದು ಜಗಮಮ್ಮಿ ಅಂತ ಗೊತ್ತಾದ್ಮೇಲೆ ನನಗೆ ಮನಸ್ಸಲ್ಲಿ ಅನ್ನಿಸ್ತಿತ್ತು, ಮಮ್ಮಿ ಮಾಡಿದ್ರೆ ಏನಾಯ್ತದ ಅಂತ. ಮಾಡಿದ್ಮೇಲೆ ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗದಷ್ಟು ಖುಷಿ ಆಗಿದೆ. ಅಂದ್ರೆ ಯೂಸ್ವಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಸಿನಿಮಾ ಬರೋಕ್ಕಿಂತ ಮುಂಚೆ ಸಾಕಷ್ಟು ತಯಾರಿಗಳು ಮಾಡ್ಕೊಂಡಿರ್ತಾರೆ. ನಾಟಕಿಗೆ ಹೋಗಿರ್ತಾರೆ, ನಾಟಕ ಮಾಡಿರ್ತಾರೆ, ನೀನಾಸಂ ಆ ಥರ ಇದ್ರೆ ಕಲ್ತ್ಕೊಂಡು ಬಂದಿರ್ತಾರೆ. ಬಟ್ ನೀವು ಅದಕ್ಕಿಂತ ಮುಂಚೆ ಏನು ಕಲ್ತಿರ್ಲಿಲ್ಲ. ಬಟ್ ಈ ಸಿನಿಮಾ ಪಾತ್ರ ಕೊಟ್ಟಾಗ ಹೆಂಗ್ ಪ್ರಾಕ್ಟೀಸ್ ಯಾವ ತರ ಇತ್ತು, ಅಥವಾ ನಿಮ್ಗೆ ಅಷ್ಟೊಂದು ಗೈಡ್ಲೈನ್ಸ್ ಕೊಟ್ಟವ್ರು ಯಾರು ಅಂತ? ಹೆಂಗೆ ಯಾವ ತರ ಪ್ರಾಕ್ಟೀಸ್ ನಡೀತಿತ್ತು? ಡೈಲಿ ಹೇಳೋದಾರೆ ಹೆಂಗ್ ನಡೀತಿತ್ತು ಅಂತ? ಅದೇ ಡೈಲಿ ಒಂದು ಕತೆ ಹೇಳೋರು, ಒಂದು ಬೈಂಡ್ ಬರ್ಕೊಡೋರು. ಅದನ್ನೆಲ್ಲ ನಾನೊಂದು 2-3 hours ಗಟ್ ಮಾಡ್ಕೊಂಡು ಕೃಷ್ಣ ಸರ್ ಮುಂದೆ ರೆಡಿ ಆಗೋ. ಕೃಷ್ಣ ಸರ್ ಅಂಬಪ್ಪ ಡೈಲಾಗ್ ಎಲ್ಲ ಗಟ್ ಮಾಡಿದ್ವಿ ಹೇಳಂತ ಅವ್ರ ಮುಂದೆ ಮಾಮೂಲಿ ಗಟ್ ಮಾಡಿ ಹೇಳೋದು, ಪ್ರಾಕ್ಟೀಸ್ ಮಾಡೋದು. ಅವ್ರು ಹೇಳೋರು ಈ ಥರ ಮಾಡ್ಬೇಕು ಆ್ಯಕ್ಟಿಂಗು, ಈ ಥರ ಮಾತು, ಕೈ, ಬಾಯಿ ಯಾವ ಥರ ಕಾಣಿಸ್ಬೇಕು ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಡೈಲಿ 3 hours 2 hours ನೈಟ್ 11 ಗಂಟೆ. ಸ್ಟಾರ್ಟಿಂಗ್ ಹೇಳಿ ಸ್ವಲ್ಪ ಭಯ ಇತ್ತು ಅಂತ? ನನಗೆ ಒಂದು ಫಸ್ಟಿನ ಶೂಟಿಂಗು ಮೈಸೂರಲ್ಲಿ, ಶೂಟಿಂಗ್ ಇನ್ನೂ ಸ್ಟಾರ್ಟೇ ಆಗಿಲ್ಲ. ನನಗೆ ಸರಿ ಅಲ್ಲಿಂದ ಹಿಂದೆ ಕಳಿಸ್ಬಿಟ್ರೆ ಊರಿಗೆ ಬಂದ್ಬಿಡ್ಬೇಕಾಗ್ಬಿಟ್ಟಿತ್ತು. ಜನಗಳು ಕ್ಯಾಮ್ರಾ ಎಲ್ಲ ನೋಡಿ ಹಂಗೂ ಫಸ್ಟಿನ ಫುಲ್ ಭಯನೇ ಆಗ್ಬಿಟ್ಟಿತ್ತು. ನಾವು ಸಿನಿಮಾ ನೋಡಿದ್ವಿ ಸರ್, ಫಸ್ಟ್ ಸೀನು, ಫಸ್ಟ್ ಡೈಲಾಗ್ ಯಾವ್ದು ಸರ್ ನಿಮ್ದು ನೀವು ಆ್ಯಕ್ಟ್ ಮಾಡಿದ್ದು? ಫಸ್ಟ್ ಸರ್ ಅದೇ ಲಾಸ್ಟ್ ಸೀನು, ವಿಜುವಣ್ಣ ಲಾಸ್ಟ್ ಸೀನು, ಅದೇ ಮೈಸೂರು ಮಾಡಿದ್ವಲ್ಲ, ಅದೇ ಫಸ್ಟಿನ ಶೂಟ್ ಮಾಡಿದ್ದು. ಓಕೆ ಓಕೆ. ಏನಿತ್ತು ಫಸ್ಟ್ ಡೈಲಾಗು? ಫಸ್ಟ್ ಡೈಲಾಗು
ಇವ್ರದ್ದೆಲ್ಲ ಬರೀ ಡೂಪು, ಹೆಣ್ಣೈಕ್ಳ ಮುಂದೆ ಸ್ಕೋಪು. ಇರ್ಲಿ ಬನ್ನಿ ಮನೆಗೆ ಕಾಫಿ ತಿಂಡಿಗೂ ಮನೆಗೆ ಬರ್ತಿರಲ್ಲ ಅವಾಗ ಐತೆ ನಿಮ್ಗೆ. ಇದು ಫಸ್ಟ್ ಡೈಲಾಗು. ಸರ್ ನಾವು ಕೆಲವು ಹೇಳ್ತೀವಿ ಫಸ್ಟ್ ಟೇಕ್ ತಗೊಳ್ಳುವಾಗ ಇಷ್ಟು ಟೇಕ್ ತಗೊಂಡ್ವಿ ಅಂತ. ನಿಮ್ಗೆ ಏನೋ ನೆನಪಿದೆ ಎಷ್ಟು ಟೇಕ್ ತಗೊಂಡ್ರಿ ಅಂತ? ಫಸ್ಟ್ ಎಲ್ಲ ಒಂದು 5, 6, 7, 8 ಟೇಕ್ ಗಂಟ್ಲು ಆಗಿದೆ. ಸ್ವಲ್ಪ ಅಭ್ಯಾಸ ಆಯ್ತಾ 1 ಟೇಕ್ 2 ಟೇಕ್ ಎಲ್ಲ ಮಾಡಿದ್ದೀನಿ ಸರ್. ಹಾಗೆಲ್ಲ ತುಂಬಾ ಖುಷಿ ಆಯ್ತು. 1 ಟೇಕ್ 2 ಟೇಕ್ ಮಾಡಿದಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ, ಒಂದು 3 ಡೇಸ್ 4 ಡೇಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಮನೇಲೆ. ಹಂಗಾಗಿ ಲಾಸ್ಟ್ ಸೀನ್ ಎಲ್ಲ 1 ಟೇಕ್ 2 ಟೇಕಿಗೆ ಮುಗಿಸಿದ್ವಿ. ತುಂಬಾ ಖುಷಿ ಆಯ್ತಾಗ, ಏನೋ ಪರವಾಗಿಲ್ಲ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅಂತ. ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಪ್ರೊಡ್ಯೂಸರ್ ಅವರೇ ದುಡ್ಡು ಹಾಕಿರ್ತಾರೆ ಡೈಲಿ. ಅಂದ್ರೆ ಸಿನಿಮಾ ಅಂತ ಹೇಳಿದ್ರೆ ಹಂಗೆ ಡೈಲಿ ದುಡ್ಡು ಓಡ್ತಾನೆ ಇರುತ್ತೆ. ಟೇಕಿಗೆ ಜಾಸ್ತಿ ತಗೊಂಡಾಗ ಹೆಂಗ್ ನಡ್ಕೊಂತಿದ್ರು ಅಂತ? ಇಲ್ಲ ಅವ್ರು ಸಟಲ್ ಕೂಗಾಡೋರು ಅಷ್ಟೇ. ಪ್ರೀತಿ ಅನ್ನೋದು ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಆಮೇಲೆ ಎಲ್ಗ ಹೇಳೋರು ನಾನು ಏನೇ ಮಾಡಿದ್ರು ಸಾರಿ ಅಂತ. ಸಟಲ್ ಎಲ್ಲರೂ ಕೂಗಾಡ್ತಾರೆ ಕೆಲಸಗಳು ತಪ್ಪಾದಾಗ. ಹಂಗಾಗಿ ಕೂಗಾಡೋರು, ಪ್ರೀತಿ ಮಾತ್ರ ಯಾವಾಗಲೂ ಹೃದಯದಲ್ಲಿ ಇರುತ್ತೆ. ಇವಾಗ ನಾವು ಕೆಲವೊಂದು ಟೈಮ್ ಹೇಳ್ತೀವಿ ಸರ್, ಅಂದ್ರೆ ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಆಗಿರ್ಬೋದು, ನಿಮ್ಮ ಇವಾಗ ಮಾತಾಡ್ತಾ ಶೈಲಿನೇ ಬೇರೆ, ಬಟ್ ಅದ್ರಲ್ಲಿ ಚೇಂಜಸ್ ಮಾಡಿ ಮಾತಾಡಿದ್ರ. ಡಬ್ಬಿಂಗ್ ನೀವೇ ಮಾಡಿದ? ಬಟ್ ನಾನು ಹೇಳ್ತೀನಿ ಸರ್, ಕೆಲವ್ರು ಹೇಳ್ತಾ ಇರ್ತಾರೆ ಸಿನಿಮಾ ಆಕ್ಟಿಂಗ್ ಮಾಡೋದು ಈಸಿ, ಡಬ್ಬಿಂಗ್ ಮಾಡೋದು ಇನ್ನೂ ಕಷ್ಟ ಅಂತ. ಅಂದ್ರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಇನ್ನೂ ಕಷ್ಟ ಆಗುತ್ತೆ, ಅದನ್ನ ಮತ್ತೆ ಇನ್ನೊಂದ್ಸರಿ ಡಬ್ ಮಾಡ್ಬೇಕು. ಸರ್ ನನ್ಗೆ ಸಿನಿಮಾನೇ ಕಷ್ಟ, ಡಬ್ಬಿಂಗೇ ಈಜಿ ಅನ್ಸ್ಬಿಡ್ತು. ಯಾಕಂದ್ರೆ ಯಾರು ಜನ ಇಲ್ಲ, ಒಂದ್ ರೂಮ್ ಅಲ್ಲಿ ಕುಣಿಸಿರ್ತಾರೆ, ಮಾತಾಡೋದು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ಸರ್ ಹೇಳ್ತಾರೆ, ಅದನ್ನ ಮ್ಯಾನೇಜ್ ಮಾಡೋದಲ್ಲಿ ನೋಡ್ಕೊಂಡು ಅಷ್ಟೇ. ಸಿನಿಮಾ ಮಾಡೋದು ತುಂಬಾ ಕಷ್ಟ ಡಬ್ಬಿಂಗ್ ಇತ್ತ, ನನ್ನ ಇದರಲ್ಲಿ ಅನುಭವದಲ್ಲಿ ಸಿನಿಮಾ ಕಷ್ಟ. ನಮಗೆ ಅದು ಪ್ರೇಕ್ಷಕರಿಗೆ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಸರ್. ನಿಮ್ಮ ಫೇವರೇಟ್ ಆಕ್ಟರ್ ಯಾರು ಸರ್? ನನಗೆ ಪುನೀತ್ ರಾಜ್ಕುಮಾರ್. ಓಕೆ. ಯಾವ ಸಿನಿಮಾ ಎಲ್ಲ ನೋಡಿದಿರಾ? ಆಲ್ಮೋಸ್ಟ್ ಎಲ್ಲ ನೋಡಿದ. ಅರಸು, ಅಭಿ. ಆಲ್ಮೋಸ್ಟ್ ಡಾರ್ಲಿಂಗ್ ಕೃಷ್ಣ ಅವರು ಆಗಿರ್ಬೋದು, ಮಿಲನ್ ಅವರು ಕೂಡ ಹೇಳ್ತಾ ಇರ್ತಾರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ ಅಂತ. ಯಾವ ತರ ಮೀಟ್ ಮಾಡಿದ್ಯಾ ಅಥವಾ ನಿಮ್ಮ ಮೈಸೂರು? ಪುನೀತ್ ಸರ್ನ ನಾನು ಮೀಟೇ ಮಾಡಿಲ್ಲ, ನೋಡಿದ್ದೀನಿ ಅಷ್ಟೇ. ಪೃಥ್ವಿ ಮೂವಿ ಮಾಡ್ತಾ ಇದ್ರು ನಮ್ಮೂರಲ್ಲಿ, ಅವಾಗ ಒಂದ್ಸರಿ ನೋಡಿದ್ದೀನಿ. ತುಂಬಾ ಚಿಕ್ಕವನಾಗ ಪೃಥ್ವಿ ಮೂವಿ ಮಾಡುವಾಗ ಆಗ ನೋಡಿದ್ದೀನಿ ಅಷ್ಟೇ. ಹ್ಯಾಂಡ್ ಶೇಕ್ ಮಾಡಿದ್ದೀನಿ, ಸ್ವಲ್ಪ ದಂಡಿ ನೋಡಿದ್ದೀನಿ, ಮಾತಾಡಕ್ ಆಗಿಲ್ಲ ಅಷ್ಟೇ. ಶೂಟಲ್ಲಿ ಬಿಸಿ ಇದ್ರಲ್ಲ ಅವರು, ಹ್ಯಾಂಡ್ ಶೇಕ್ ಮಾಡಿ ನಮ್ಮೂರಲ್ಲಿ ಶೂಟ್ ಮಾಡ್ತಿದ್ದು, ಹಂಗಾಗಿ ನೋಡಿದ್ದೀನಿ ಅಷ್ಟೇ, ಮಾತಾಡಿಲ್ಲ. ಮಾತಾಡುವಂತ ಭಾಗ್ಯನೂ ಇಲ್ಲ ಈಗ ಸದ್ಯ. ಓಕೆ. ಹೇಗಿತ್ತು ಅವಾಗ ಅನುಭವ ಅಂತ ಅವ್ರನ್ನ ಕಳ್ಕೊಂಡಾಗಿರ್ಬೋದು? ತುಂಬಾ ಬೇಜಾರಾಯ್ತು ಸರ್. ಓಕೆ. ಅಂದ್ರೆ ಆ ಟೈಮಲ್ಲಿ ಏನ್ ಮಾಡ್ತಿದ್ರೆ ನೀವು ಅನ್ನೋದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ನಮಗೆ ಗೊತ್ತಾದಾಗ ನಾವೆಲ್ಲ ತುಂಬಾ ಶಾಕ್ ಅಲ್ಲಿ ಇದ್ವಿ. ನಾನು ಅವತ್ತು ಕೃಷ್ಣ ಸರ್ ಅಕ್ಕನ ಮನೇಲಿ ಕೆಲಸ, ಅಲ್ಲಿ ಇನ್ನೊಂದು ಮನೆ ಕೆಲಸ ಮುಗಿಸಿ ಸರ್ ಮನೆಗೆ ಹೋದೆ. ಕೃಷ್ಣ ಸರ್ ಭಾವ ಟಿವಿ ಯಾಕೋ ಕೂತಿದ್ರು. ನನ್ಗೆ ನಂಬಕ್ಕೆ ಆಯ್ತು, ಅಡುಗೆ ಮಾಡ್ಬೇಕು ಮಧ್ಯಾಹ್ನದ ಅಡುಗೆ. ಹಿಂಗೆ ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದ್ದು ಹುಷಾರಿಲ್ಲ, ಎಲ್ಲ ಸಿದ್ಧತೆ ಮಾಡ್ಕೊತಾ ಇದಾರೆ, CM ಬರ್ತಾ ಇದಾರೆ ಅಂತ. CM ಬರ್ತಿದ್ದಾರೆ ಯಾರಿಗಾದ್ರೂ ಗೊತ್ತಾಯ್ತದೆ, ಇಲ್ಲ ಮುಗ್ದೋಗಿದೆ ಅಂತ. ಆಮೇಲೆ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ಆಯ್ತು. ನನಗೆ ಬೇಜಾರಾಯ್ತು, ನಾನು ಅಡುಗೆ ಮಾಡಕ್ಕೆ ಹೋಗ್ಲಿಲ್ಲ, ಟಿವಿ ನೋಡ್ತಾನೆ ಕೂತಿದ್ದೆ. ಇಮಿಡಿಯೇಟ್ಲಿ ಅಡುಗೆ ಏನೋ ಮುಗಿಸಿದ್ರು ಮನೆಗೆ ಬಂದ್ಬಿಟ್ಟೆ, ಬೇಜಾರಾಗಿ ಹತ್ಕೊಂಡು. ಮನೆಗೆ ಬಂದ ತಕ್ಷಣ ನಾನು ಹೋಗಿದ್ದು ಫೋಟೋ ಸ್ಟುಡಿಯೋಗೆ, ಒಂದು ಫೋಟೋ ಮಾಡಿಸ್ಕೊಳ್ಳೇಬೇಕು. ಬೇಜಾರಾಯ್ತು ತುಂಬ. ನಾನು ಫಸ್ಟ್ ದಿನ ಮಾಡ್ಸೋಕೆ ತಗೋಗಿ ದೇವ್ರ ಮನೆಗೆ ಇಟ್ಬಿಟ್ಟಿದ್ದೆ ಪುನೀತ್ ಸರ್ದ ಇಟ್ಟೆ. ಆಮೇಲೆ ಸ್ವಲ್ಪ ಎಲ್ಲ ಪೂಜೆ ಮಾಡಿ ಈಗ ಒಂದು ರೂಮಲ್ಲಿ ಹಾಕೊಂಡಿದ್ದೀವಿ, ಡೈರೆಕ್ಟ್ ಹಾಲಲ್ಲಿ ಒಂದು ದೊಡ್ಡ ಫೋಟೋ ಹಾಕೊಂಡಿದ್ದೀವಿ. ನಾವು ಎದ್ದ ತಕ್ಷಣ ಅವ್ರ ಮುಖ ನೋಡೋದೇ ಅಂತ. ಎಷ್ಟು ಪ್ರೀತಿ ಇತ್ತು? ತುಂಬಾ ಪ್ರೀತಿ ಇತ್ತು ಸರ್. ಅವ್ರು ಇರ್ಬೇಕಿತ್ತು ಕನ್ನಡ ಇಂಡಸ್ಟ್ರಿಲಿ. ಇಲ್ಲ ಇವಾಗ ಇದ್ದಿದ್ರೆ ನಿಮ್ಮನ್ನ ಖಂಡಿತ ನಾನೇ ಖಂಡಿತ ಕರೆಸರು ಅಥವಾ ನಾನೇ ಹೊರಟೋತಿದ್ದೆ ಅಂತ. ಈಗ ಅದೇ ಜಸ್ಟ್ ಸರ್ ಜೊತೆಲೆಲ್ಲ ಮಾತಾಡ್ತಾ ಇದ್ವಿ, ಇದ್ದಿದ್ರೆ ನಾನೇ ಹೊರಟೋತಿದ್ದೆ ಅವ್ರ ಮನೆಗೆ ಅಂತ. ಅದಿಲ್ಲ, ಖಂಡಿತ ಅವರು ಒಳ್ಳೆ ಪ್ರತಿಭೆಗಳನ್ನ ಗುರುತಿಸೋದಾಗಿರ್ಬೋದು, ಮನೆ ಕರೆದು ಅವ್ರು ಮಾತಾಡ್ಸೋದಾಗಿರ್ಬೋದು, ಇದೆಲ್ಲ ತುಂಬಾ ನಡೀತಾ ಇರುತ್ತೆ. ಸೊ ಅದನ್ನು ಖಂಡಿತ ನಡೆದಿರೋದು, ಅದನ್ನ ಮಿಸ್ ಮಾಡ್ಕೊಂತೀನಿ. ಅದನ್ನ ತುಂಬಾ ಮಿಸ್ ಮಾಡ್ಕೊತೀನಿ. ಈಗ ಜಸ್ಟ್ ಅದನ್ನೇ ಮಾತಾಡ್ತಿದ್ವಿ ಸರ್ ನಾವೆಲ್ಲ. ಪುನೀತ್ ಸರ್ ಇದ್ದಿದ್ರೆ ಕರೆಯರು ಮಾತಾಡೋರು ಅಂತ. ಕರೆಯಕ್ಕೆ ಮುಂಚೆ ನಾನೇ ಫಿಲಮ್ ಎಲ್ಲ ರಿಲೀಸ್ ಆಗ್ತಿಲ್ಲ, ನಾನೇ ಹೊರಟೋಗಿ ಅವ್ರು ನುಡಿಕೊಂಡು ಅಂತ. ಅಣ್ಣವ್ರ ಫ್ಯಾಮಿಲಿಯಿಂದ ಯಾವ್ದಾದ್ರು ಕಾರ್ ಬಂದಿತ್ತ ಸರ್? ಇಲ್ಲ ಸರ್, ಇನ್ನೂ ಯಾರು ಬಂದಿಲ್ಲ. ಬಂದ್ರೆ ಖಂಡಿತ ಮಾಡ್ಬೇಕು. ಪ್ರೊಡಕ್ಷನ್ ಇದೆ? ಹೌದು, ಪ್ರೊಡಕ್ಷನ್ ಇದೆ. ನಾನು ಶಿವರಾಜ್ ಕುಮಾರ್ ಸರ್ ಜೊತೆ, ದರ್ಶನ್ ಸರ್ ಜೊತೆ, ಸುದೀಪ್ ಸರ್ ಜೊತೆ ಒಂದು ಚಿಕ್ಕ ಅವಕಾಶ. ಯಾಕಂದ್ರೆ ನಮ್ಮೂರಲ್ಲೆಲ್ಲ ಅಭಿಮಾನಿಗಳೆಲ್ಲ ಇರ್ತಾರೆ. ದರ್ಶನ್ ಸರ್ ಅಭಿಮಾನಿ ಇರ್ತಾರೆ, ಸುದೀಪ್ ಸರ್ ಅಭಿಮಾನಿ ತುಂಬಾ ಇದ್ದಾರೆ. ಹಂಗಾಗಿ ಅವ್ರ ಜೊತೆ ಒಂದು ಚಿಕ್ಕ ಅವಕಾಶ ಸಿಕ್ಲಿ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಮಾಡಕ್ಕೆ. ಸರ್ ಬ್ಯಾಕ್ ಟು ಲವ್ ಮ್ಯಾಟರ್ 3 ಬರ್ತೀನಿ. ಸೊ ಫಸ್ಟ್ ಟೈಮ್ ಆಕ್ಟಿಂಗ್ ಎಲ್ಲ ಆಯಿತು, ಡಬ್ಬಿಂಗ್ ಎಲ್ಲ ಮುಗೀತು, ಸಿನಿಮಾ ರಿಲೀಸ್ ಆಯಿತು. ಫಸ್ಟ್ ಡೇ ಬಂದ ಒಂದು ಒಳ್ಳೆ ಮಾತು ನಿಮ್ಮ ಬಗ್ಗೆ ಮಾತಾಡಿದ್ದು ಯಾರು ಸರ್? ಏನಂತ ಬಂತು ಒಪಿನಿಯನ್ ಅಂತ ಜನಗಳಿಂದ? ಸರ್ ನಾನು ಸಿನಿಮಾ ರಿಲೀಸ್ ಆಯಿತು ಸಾಯಂಕಾಲ 18ನೇ ತಾರೀಕು. ಪ್ರೀಮಿಯರ್ಸ್ ಏನೋ ತೋರಿಸ್ತಾರಲ್ಲ, ಮೈಸೂರಿಗೆ ಹೋಗಿದೆ. ಸಿನಿಮಾ ಎಲ್ಲ ನಾವು ಮೈಸೂರಲ್ಲಿ ನೋಡ್ತೀವಿ, ನಮ್ಮ ಫ್ರೆಂಡ್ಸ್ಗಳು ಮತ್ತೆ ಅಭಿಲಾಷ್ ದಳಪತಿ ಅಣ್ಣ ಮತ್ತೆ ಅಮೃತ ಅಯ್ಯಂಗಾರ್ ಅಕ್ಕ ಎಲ್ಲ ಬಂದಿದ್ರು. DRC ಹೋಗಿದ್ವಿ, ಎಲ್ಲ ನೋಡಿದ್ವಿ, ಎಲ್ಲ ಮೂವಿ ಎಲ್ಲ ಆಯಿತು. ನನಗೆ ಎಳುನೇ ಬಂದ್ಬಿಡ್ತು ಫೈನಲ್. ಯಾಕೆಂದ್ರೆ ಏನು ಜನಗಳೆಲ್ಲ ನಮ್ಗೆ ಏನು ನಾವು ಊರಲ್ಲಿದ್ವಿ, ಜನಗಳೆಲ್ಲ ಬರೋದು, ಮಾತಾಡ್ಸೋದು, ಹಗ್ ಮಾಡೋದು, ಫೋಟೋ ಪಡ್ಕೊಳ್ಳೋದು, ಅದೆಲ್ಲ ನೋಡಿದ್ರೆ ಎಂಥವ್ರಿಗಾದ್ರು ಖುಷಿ. ನಾನು ಬಡವೇ ಬಂದು ಬೇಜಾರೇ ಆಗೋಯ್ತು. ತುಂಬಾ ಖುಷಿ ಆಯ್ತು ಸರ್. ಯಾವ ತರ ಅನ್ಕೊಂಡಿದ್ದ ಈ ಪಾತ್ರಕ್ಕೆ ಇಷ್ಟೊಂದು ಇದು ಸಿಗುತ್ತೆ ಅಥವಾ ಇಷ್ಟೊಂದು ಯಶಸ್ಸು ಸಿಗುತ್ತೆ? ಈ ತರ ಅನ್ಕೊಂಡಿರಲ್ಲ. ಯಾರೋ ರೇಗಿಸ್ತಾರೋ, ಮಮ್ಮಿ ಪಾತ್ರ ಮಾಡಿದಾನೆ ಜಗ ಏನ್ ಅನ್ಕೋತಾರೋ. ನಮ್ಮೂರಲ್ಲೇ ರೇಗಿಸ್ತಾರೆ, ಅರ್ಧ ಹುಡುಗರು ಅನ್ಕೊಂಡ್ಬಿಟ್ಟಿದೆ. ಇಲ್ಲ ಸರ್, ತುಂಬಾ ರೇಗಿಸ್ತವ್ರು ಒಬ್ರು ಇಲ್ಲ ನನ್ನ ಇದಾಗಿ ನೋಡ್ದಂಗೆ.
ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ಪ್ರತಿಯೊಬ್ಬರು ಕಂಡವರೆಲ್ಲ. ನಿಮ್ಮಲ್ಲಿ ನೀವೇ ನೋಡಿದಾಗೆ ನಿಮ್ಮ ಫೇವ್ರೆಟ್ ಡೈಲಾಗ್ ಅಂತ ಅದ್ರಲ್ಲಿ ಒಂದು ಇರುತ್ತಲ್ಲ ಸರ್, ಇದು ನಂಗೆ ತುಂಬಾ ಇಷ್ಟ ಆಯ್ತು ಡೈಲಾಗು ಅನ್ನೋದು ಯಾವ್ದಾರು ಇದ್ರೆ ಯಾವ್ದು ಸರ್? ಹುಲಿದು ಹೇಳ್ಬೋದು, ನೆನಪು ಮಾಡಿದರೆ. ಇಲ್ಲೆಲ್ಲ ಉದಿಸ್ತಾ ಅದನ್ನ ನಾನು ದಕ್ಕಿದ್ದೀರಿ ಸರ್. ಅದು ಬಿಜು ಅಣ್ಣ ಜಾಸ್ತಿ ತೊಡೆನ ಅಳ್ಳಾಡಿಸ್ಬೇಡಿ, ಹುಲಿ ಮಲಗಿರಂಗದೆ ಎದ್ಗಿದ್ಬಿಟ್ಟದು ಅದೊಂದು. ಮತ್ತೆ ದಿಲೀಪ್ ಸರ್ ಜೊತೆ ಒಂದು ಮಾಡಿದೆ ಕೋರ್ಸಿನ, ಅದು ತುಂಬ ಇಷ್ಟ ಆಯ್ತು ನನಗೆ. ಸಾರ್ ಅವ್ರಿಗೆ ಡಿಪ್ರೆಷನ್ ಏನಿಲ್ಲ, ಅವರು ಮಗಿನ ಚೆನ್ನಾಗಿ ನೋಡ್ಕೊತಾವ್ರೆ, ಅದಕ್ಕೆ ನಾನೇ ಸಾಕ್ಷಿ, ಬೇಕಾದ್ರೆ ನಿಮ್ಮ ಬುಕ್ಕಿಗೆ ಬರ್ಕೊಳ್ಳಿ, ಅವ್ರೇನೋ ಹೇಳ್ತಾರೆ, ಅದಕ್ಕೆ ನಾನು ತಿರ್ಗಾ ಕೌಂಟ್ರ್ ಕೊಡ್ತೀನಿ. ತುಂಬ ಚೆನ್ನಾಗಿತ್ತು ಕೋರ್ಸಿನಿಲ್ಲ, ಅದು ತುಂಬ ಇಷ್ಟ ಆಯ್ತು ನನಗೆ ಕೋರ್ಸಿನ. ಅದು ಕೋರ್ಸಿನಲ್ಲಿ ಇನ್ನೊಂದು ಬರುತ್ತೆ ಸರ್, ಅಂದರೆ ಅವ್ರು ಬಂದು ಲಾಯರ್ ಬಂದು ಮಾತ್ರ ಕೇಳ್ತಾರೆ, ಯಾಕೆ ನಿಮಗೆ ಮಮ್ಮಿ ಸ್ಥಾನನೇ ಸಿಕ್ತು ಅಂತ. ಅದಕ್ಕೆ ನೀವೇನೋ ಉತ್ತರ ಕೊಡ್ತೀವಿ. ಅದಕ್ಕೆ ನಾನು ಮಮ್ಮಿ ಪೋಸ್ಟ್ ಖಾಲಿ ಇತ್ತಲ್ಲ, ಹಂಗಾಗಿ ನಾನು ಹೇಳ್ತೀನಿ ಸರ್ ಅದನ್ನ, ಯಾಕೆ ನಿಮಗೆ ಮಮ್ಮಿ ಸ್ಥಾನನೇ ಸಿಕ್ತು ಆ ಮನೆಯಲ್ಲಿ ಅಂತ. ಫಾದರ್ ಅವ್ರ ಅಪ್ಪನೇ ಇದ್ರಲ್ಲ, ಮದರ್ ಪೋಸ್ಟ್ ಖಾಲಿ ಇತ್ತು, ಹಂಗಾಗಿ ನಾನು ಮದರ್ ಆದೆ. ನನಗೆ ಈ ಥಿಯೇಟ್ರಲ್ಲಿ ಈ ಡೈಲಾಗ್ ಕೇಳಿ ಸರ್, ಎಷ್ಟು ನಕ್ಕಿದೀವಿ ಅಂತ ಹೇಳಿದ್ರೆ, ನಾನೊಬ್ಬ ಅಂತಲ್ಲ ಥಿಯೇಟ್ರಲ್ಲಿ ಇರೋರು ನಗ್ತಿದ್ರು, ಅಂದರೆ ಅವ್ರಿಗೊಂದು ಅವಕಾಶ ಸಿಗ್ತಾ ಹೆಂಗೆ ಬಳಸ್ಕೊಬಿಟ್ರು ಅನ್ನೋ ಥರನೂ ಇತ್ತು ಅದು. ಸೊ ಹೇಗಿದೆ ಸರ್ ಇವಾಗ ಮತ್ತೆ ಮೀಟ್ ಮಾಡಿದ್ರ ಡಾರ್ಲಿಂಗ್ ಕೃಷ್ಣ ಅವರು ಬೇರೆ ಬೇರೆ ಸಿನಿಮಾಗಳು ಬರುತ್ತೆ ಸರ್? ಬಂದಾಗೆಲ್ಲ ಹೇಳಿದ್ದೀನಿ ಸರ್, ನೀವು ವರ್ಷ ಮೂವಿ ಮಾಡಿದ್ರೆ ವರ್ಷ ನನಗೊಂದು ಅವಕಾಶ ಕೊಡಿ ಅಂತ, ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನೇ ಫೋನ್ ಮಾತಾಡ್ತಾ ಇರ್ತೀನಿ. ಎನ್ ಎಸ್ ಸರ್ ಜೊತೆ ನೀವು ಹೋಗಿದ್ದೆ, ಮಾತಾಡಿದೆ, ಮನೇಲಿ ಇದ್ದೆ, ಅವ್ರ ಮನೇಲಿ ಕೃಷ್ಣ ಸರ್ ಮನೇಲಿ ಊಟ ಗಿಟ ಎಲ್ಲ ಮುಗಿಸಿ ಇಲ್ಲಿಗೆ ಬಂದೆ ಇವತ್ತು. ಓಕೆ ಸರ್, ನಾನು ಕೆಲವು ಪಾತ್ರಗಳ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಆ ಪಾತ್ರ ಕೆಲವೊಂದು ಸಾಕಷ್ಟು ಚರ್ಚೆಗಳು ನಡೀತವೆ ಇವಾಗ. ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪ್ರತಿಯೊಂದು ಕಡೆ ಚರ್ಚೆಗಳು ನಡೀತಾ ಇರ್ತವೆ, ಬೇಕಂತ ಕಮೆಂಟ್ ಮಾಡೋರು ಇರ್ತಾರೆ ಅದ್ರ ಬಗ್ಗೆ. ಸೊ ಒಂದು ಪಾತ್ರ ಗೆದ್ದಾಗ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ, ಪಾಸಿಟಿವ್ ಮಾತಾಡ್ತಾರೆ. ನೆಗೆಟಿವ್ನ ಹೆಂಗೆ ತೊಗೊಂಡಿದ್ದೀರಾ, ಪಾಸಿಟಿವ್ನ ಹೆಂಗೆ ತೊಗೊಂಡಿದ್ದೀರಾ ಅಂತ? ನೆಗೆಟಿವ್ ಅಂದರೆ ನನಗೆ ಫುಲ್ಲು ಫಸ್ಟು ಅದೇ ನೆಗೆಟಿವ್ ಅಂದರೆ ನನಗೆ ಭಯ, ಒಂಥರ ಬೇಜಾರು ಆಗೇ ಇರ್ತದೆ ಮನಸ್ಸಿಗೆ. ಅಂಥವ್ರಿಗಾದ್ರು ಹೊಸಬ್ರಿಗೆ, ಹಳಬ್ರಿಗೆಲ್ಲ ಏನು ಅನ್ಸಲ್ಲ, ಇದೆಲ್ಲ ಕಾಮನ್ನು. ಮೇಡಮ್ ಹೇಳಿದ್ರು ನನಗೆ, ಮಿಲನ ಮೇಡಮು, ನಿನಗೆ 20 ಜನನಾದರೂ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಧೈರ್ಯವಾಗಿರು ಅಂತ. ನಾನು ಏನೇ ಮಾಡಿದ್ರು ತಲೆ ಕೆಡ್ಸ್ಕೊಳ್ಳಿಲ್ಲ. ಮಾಡಿದ್ರೆ ನಾನಂತೂ ಒಬ್ಬರು ನೋಡಿಲ್ಲ ನೆಗೆಟಿವ್ ಕಮೆಂಟ್ ಮಾಡಿರೋರ. ಪಾಸಿಟಿವ್ಗೆಲ್ಲ ಚೆನ್ನಾಗೇ ಮಾಡಿದ್ರು. ಮಿಲನ ಮ್ಯಾಮ್ ಹೇಳಿದ್ರು, ಅಂದರೆ ನಾನು ಸ್ವಲ್ಪ ಮೊಬೈಲ್ ಯೂಸ್ ಮಾಡೋದು ಕಡಿಮೆ, ಹಂಗಾಗಿ ನೋಡಿಲ್ಲ. ಪಾಸಿಟಿವ್ ಮಾಡಿರೋದನ್ನೆಲ್ಲ ಸ್ವಲ್ಪ ನೋಡಿದ್ದೀನಿ ಆದಷ್ಟು. ಅದರಲ್ಲಿ ನನಗೆ ನೆಗೆಟಿವ್ ಒಂದು ಸಿಕ್ಕಿಲ್ಲ, ಹಂಗಾಗಿ ತುಂಬ ಖುಷಿಯಾಗಿದೆ. ಆ ಥರ ಮಾಡಿದ್ದು ಏನು ನೋಡಿಲ್ಲ, ಅದ್ರ ಬಗ್ಗೆ ನೋಡಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ, ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊ, ಇವ್ರು ಹೇಳಿದ್ರಲ್ಲ ಮೊದಲೇ ತಲೆ ಕೆಡ್ಸ್ಕೋಬಾರ್ದು ಅಂತ. ತಲೆ ಕೆಡ್ಸ್ಕೊಂಡ್ರೆ ಇದರಲ್ಲಿ ಫಿಲಮ್ ಇಂಡಸ್ಟ್ರಿ ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಪಾಸಿಟಿವ್, ನೆಗೆಟಿವ್ ಬಿಡಬೇಕು. ನೆಗೆಟಿವ್ ಮಾಡಿದವರೆಲ್ಲ ಅಲ್ಲೇ ಇರ್ತಾರೆ, ಪಾಸಿಟಿವ್ ಮೇಲೆ ಕೈತೀವಿ ಅಲ್ವಾ. ಸರಿ, ಕಮೆಂಟ್ ಬಗ್ಗೆ ಮಾತಾಡಬೇಕು. ನಾನು ಕೆಲವೊಂದು ಕಮೆಂಟ್ಗಳನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮ ಪೋಸ್ಟ್ಗೆ ಬಂದಿರುವಂಥ ಕಮೆಂಟ್ಗಳು, ಅದನ್ನು ಓದ್ತೀನಿ ಸರ್. ಅದಕ್ಕೆ ನಿಮ್ಮ ರಿಯಾಕ್ಷನ್ ಬೇಕು ಸರ್. ಫಸ್ಟ್ ಕಮೆಂಟು, ಜಗ್ಗು ಮಮ್ಮಿ ಬರ್ತಾ ಜೇಮ್ಸ್ ಬಾಂಡ್ ಆಗ್ತವ್ರೆ, ನೆಕ್ಸ್ಟ್ ಫಿಲ್ಮ್ ಹೀರೋ, ಆಮೇಲೆ ಬಿಗ್ ಬಾಸ್, ಆಮೇಲೆ ರಾಜಕೀಯ. ಈ ಕಮೆಂಟ್ಸ್ಗೆ ಏನಂತ ಉತ್ತರ ಕೊಡ್ತೀರಾ? ಏನಿಲ್ಲ ಸರ್, ಫಿಲಮ್ ಜರ್ನಿನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಅವಕಾಶ ಮಾಡಿದಂದ್ರೆ ಹೀರೋ ಎಲ್ಲ ಆಗಲ್ಲ ಸರ್, ಬಿಗ್ ಬಾಸ್ಗೆ ಹೋಗ್ಬೋದು ಅವಕಾಶ ಕೊಟ್ರೆ. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಬಿಗ್ ಬಾಸ್ಗೆ ಹೋಗ್ತೀನಿ. ಹೀರೋ ಆಗೋದೆಲ್ಲ ನನಗೆ ಬೇಡ, ಇದೇ ಥರ ಕಾಮಿಡಿಯಾಗಿ ಇರ್ತೀನಿ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ನಮ್ಮೂರಲ್ಲೂ ಎಲ್ಲರಿಗೂ ತುಂಬಾ ಆಸೆ. ಬಿಗ್ ಬಾಸ್ಗೆ ಹೋಗು ಅಂತ. ಬಿಗ್ ಬಾಸ್ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೋಗ್ತೀನಿ ಸರ್. ಹೆಂಗ್ ನೋಡಿದ್ದೀರಾ ಸುದೀಪ್ ಅವರಾಗಿರ್ಬೋದು, ಅಥವಾ ಬಿಗ್ ಬಾಸ್ ವೇದಿಕೆ ಆಗಿರ್ಬೋದು, ಯಾವ ತರ ಫೀಲಿಂಗ್ಸ್ ಇದೆ ನಿಮಗೆ? ಅಯ್ಯೋ ತುಂಬಾ ಖುಷಿ ಸರ್, ಅಲ್ಲಿಗೆ ಹೋಗಿದ್ ಬಂದ್ರೆ ಒಂದು ಇನ್ನೂ ಸ್ಟಾರ್ ಚೇಂಜ್ ಆಗೋಯ್ತದೆ ಬಿಗ್ ಬಾಸ್ ಹೋಗಿದ್ ಬಂದ್ರೆ. ಹಾಗಾಗಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಹೋಗ್ತೀನಿ. ಅಲ್ಲಿ ಬಿಗ್ ಬಾಸ್ ಒಳಗಡೆ ಕೆಲವು ಸೀರಿಯಸ್ ಆಗಿ ವ್ಯಕ್ತಿಗಳಿರ್ತಾರೆ, ಕೆಲವು ಬಂದ್ ಮಾಡ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ನೀವು ಏನಾಗಿ ಇಷ್ಟಪಡ್ತೀರ ಅಂತ? ನಾನು ಕಾಮಿಡಿಯನ್ ಆಗಿ ಇದ್ಬಿಡ್ತೀನಿ. ಸೀರಿಯಸ್ ಆಗಿ ಅವ್ರು ಜಗಳ ಆಡೋದೇ ಬೇಡ ಅವ್ರ ಜೊತೆ. ಸೀರಿಯಸ್ ಆಗಿ ಕಾಮಿಡಿಯನ್ ಆಗಿ ಇದ್ಬಿಡ್ತೀನಿ. ಕುಕಿಂಗ್ ಅಡುಗೆ ಮಾಡ್ಕೊಂಡು ನಿಮಗೆ ಊಟ ಇಕ್ಕಂದು ಓಕೆ, ಬಿಗ್ ಬಾಸ್ ಮುಗಿಯೋವರೆಗೂ ನಿಮ್ಗೆ ಅಡುಗೆ ಮಾಡ್ಕೊಂಡು ಊಟ ಇಕ್ಕ ಇಲ್ಲಿ ಇದ್ಬಿಡ್ತೀನಿ. ನಾನೇ ಲಾಸ್ಟ್ ವರೆಗೂ ಇದ್ಬಿಡ್ತೀನಿ ಅವ್ರ ಜೊತೆ. ಸರ್ ನೆಕ್ಸ್ಟ್ ಕಮೆಂಟು, ವೇಟಿಂಗ್ ಫಾರ್ ಲವ್ ಮೆಟೀರಿಯಲ್ 4 ಬರುತ್ತಾ, ಸೂಚನೆ ಸಿಕ್ಕಿದೆಯಾ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಅಂತ? ಇಲ್ಲ ಸರ್, ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಓಕೆ, ಅದೇ ಕೊನೆಯ ಅಧ್ಯಾಯ ಅಂತ ಹೇಳಿದಾರಲ್ಲ ಸರ್ ಮೂವಿಲಿ, ಕೊನೆಯ ಅಧ್ಯಾಯ ಇದ್ರೂ ಇರಬಹುದು. ಓಕೆ, ಹಂಗೆ ಲವ್ ಮೆಟೀರಿಯಲ್ 4 ಇಲ್ಲ, ಕನ್ಫ್ಯೂಸ್. ಓಕೆ, ಮಿಲನ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಫೋಟೋವನ್ನು ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಆಯ್ತು, ನೋಡಿದ್ರೆ ಯಾರೊಬ್ರು ಮಾಡಿದ್ರು, ಖಂಡಿತ ಅಂತ ಹೇಳಿದ್ರು. ಮಾಡೋದ ಖಂಡಿತ. ಹೃದಯದಲ್ಲೇ ಇಟ್ಕೊಂಡಿರ್ಬೇಕಂದ್ರೆ ಮನೇಲಿ ದೇವ್ರ ಮನೇಲಿ ಇಟ್ಟೇನಲ್ವಾ, ಹೃದಯನೇ ದೇವ್ರು, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ಹಂಗ್ ಮನ್ಸಲ್ಲಿ ಇದ್ರಲ್ಲ ಅವರು. ಖಂಡಿತ ಇಟ್ಕೊಂಡು ಪೂಜೆ ಮಾಡೋದು. ಅದಕ್ಕೆ ಇತ್ತೀಚೆಗೆ ಯಾವ್ದೊಂದು ಟ್ಯಾಟೋ ಬಗ್ಗೆ ಏನೋ ಮಾತಾಡ್ತಿದ್ದೆ, ಅದನ್ನ ಹೇಳಿದೆ. ಅದು ಸ್ವಲ್ಪ ಈ ಫಿಲಮ್ ಅಲ್ಲೆಲ್ಲ ಬಿಸಿ, ಮತ್ತೆ ಊರಲ್ಲೆಲ್ಲ ಬಿಜಿ ಆದಾಗ ಹೋಗಿಲ್ಲ ಅಂತ. ಖಂಡಿತ ಹಾಕ್ಸದ. ಓಕೆ, ಏನಂತ ಹಾಕ್ಸ್ತೀರಾ? ಕ್ರಿಸ್ಮಿ. ಓಕೆ, ಎಲ್ಲಿ ಹಾಕ್ಸ್ತೀರಾ ಸರ್? ಎಲ್ಲಾದ್ರೂ ಸರಿ, ಹೃದಯದಲ್ಲಾದ್ರೂ ಸರಿ, ಎಲ್ಲಾದ್ರೂ ಎಲ್ಲಿ ಜಾಗ ಸಿಗುತ್ತೆ ಇವೆರಡರಲ್ಲಿ ಅಲ್ಲಿ ಹಾಕಿಸ್ತೀನಿ ಖಂಡಿತ. ಅದು ಇಂಟೆನ್ಷನ್ ಏನು, ಅದ್ರ ಅನುಭವ ಏನು? ಅಂದ್ರೆ ನನ್ನ 4 ಜನ ಗುರುತಿಸಿ ಒಂದು ಸ್ಟೇಜ್ ಮೇಲೆ ಮಾತಾಡುವಂಥದ್ದು, ಒಬ್ಬ ದೊಡ್ಡವ್ರನ್ನ ಮೀಟ್ ಮಾಡುವಂಥದ್ದು, ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದೆ ಅವರು. ಹಾಗಾಗಿ ಅವ್ರನ್ನ ಮರಿಬಾರ್ದಂತಷ್ಟೇ. ನಾನು ಯಾವಾಗಲೂ ನನ್ನ ಜೊತೆ ಇರ್ಬೇಕು ಅವರು.
ಓಕೆ ಅಷ್ಟೇನಿಲ್ಲ. ಬ್ರದರ್, ನಮ್ಮದು ಮಂಡ್ಯ ಶ್ರೀರಂಗಪಟ್ಟಣ. ಖುಷಿ ಏನಂದರೆ ನಮ್ಮ ಮಹದೇವಪುರದವರು, ನೀವು ನಮ್ಮ ಪಕ್ಕದ ಊರಿನವರು, ತುಂಬ ಖುಷಿ ಆಯಿತು. ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ನಿಮ್ಮ ಊರ ಬಗ್ಗೆ ಆಗಿರ್ಬೋದು, ಆ ಜನಗಳ ಬಗ್ಗೆ ಏನು ಪ್ರೀತಿ ಇದೆ ಅಂತ. ತುಂಬ ಪ್ರೀತಿ ಇದೆ ಸರ್. ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ಬೆಳಿತೀನಿ. ಅವ್ರು ಸಪೋರ್ಟ್ ಮಾಡಬೇಕು, ಅಭಿಮಾನಿ ದೇವ್ರುಗಳಲ್ವಾ, ಅವ್ರು ಸಪೋರ್ಟ್ ಮಾಡಿ ಫಿಲಮ್ನ ನೋಡಿ ಎನ್ಕರೇಜ್ ಮಾಡಿ ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡಿದ್ರೆ ಖಂಡಿತ ಬೆಳೆಯೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ಗಳಿಗೆ ಉತ್ತರ ಕೊಡೋದಕ್ಕೆ. ಸರ್, ಇವಾಗ ವೈಯಕ್ತಿಕ ವಿಷಯಗಳು ಕೆಲವು ಬರ್ತೀನಿ ಸರ್. ಅಂದರೆ ಕೆಲವು ಪಾತ್ರಗಳು ಮಾಡಿದಾಗ ಮನೆಯವರಾಗಿರ್ಬೋದು, ಅಥವಾ ನೀವು ಮನೆಯಲ್ಲಿ ಎಷ್ಟು ಜನ ಇದ್ರಿ, ಅಥವಾ ಹೆಂಗೆ ರೆಸ್ಪಾಂಡ್ ಬಂತು ನಿಮ್ಮ ಪಾತ್ರ ನೋಡಿ, ಹಿಂಗೆ ಏನು ಅಂತ. ಮನೇಲಿ ಸರ್ ಇರೋದು ನಾನು, ನಮ್ಮ ವೈಫು, ನನ್ನ ಮಗಳು, ನಮ್ಮ ತಾಯಿ, ತಂದೆ ಇಲ್ಲ. ಅವರೆಲ್ಲ ಮಾಮೂಲಿ ಫ್ಯಾಮಿಲಿಯವರು ಸಪೋರ್ಟ್ ಮಾಡೇ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಓಕೆ, ತುಂಬ ಖುಷಿ ಪಟ್ಟಿದ್ದಾರೆ ಫ್ಯಾಮಿಲಿಯವರೇ. ಗೊತ್ತಾ ಇವಾಗ ಮಗಳಿಗೆ ಇಷ್ಟೊಂದು ಅಂದ್ರೆ ನಮ್ಮ ತಾಯಿಗೆ ಸ್ವಲ್ಪ ಗೊತ್ತಾಗಲ್ಲ, ಹಾಗಾಗಿ ಗೊತ್ತಿಲ್ಲ ಅಷ್ಟೇ. ಫಿಲಮ್ ಮಾಡಿದ್ರೆ ಅಂತ ಗೊತ್ತು, ಇಷ್ಟೊಂದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಏಜ್ ಆಗಿದೆ ಹಾಗಾಗಿ. ನನ್ನ ಮಗಳಿಗೂ ಗೊತ್ತು, ಅಂದ್ರೆ ಫಿಲಮ್ ತೋರಿಸಿಲ್ಲ ಅವಳಿಗೆ ಅಷ್ಟೇ. ಅವಳಿಗೆ ಸ್ವಲ್ಪ ದೃಷ್ಟಿ ಪವರ್ ಕಡಿಮೆ ಅಂತ ಮೊಬೈಲ್ ನೋಡಿದಾಗೆಲ್ಲ ಹೇಳ್ತಾಳೆ, ಅಪ್ಪ ನೀನು ಪಿಕ್ಚರಲ್ಲಿ ಮಾಡಿದ್ಯಾ, ಅಪ್ಪ ನೀನು ಪಿಕ್ಚರಲ್ಲಿ ಮಾಡಿದ್ಯಾ ಅಂತ. ಫಿಲಮ್ ಬಂದ ಅದು ಮೊಬೈಲಲ್ಲಿ ನೋಡ್ತಾಳೆಲ್ಲ, ನಮ್ಮ ವೈಫ್ ತೋರಿಸ್ತಾರೆ, ಹಾಗೆಲ್ಲ ಹೇಳ್ತಾಳೆ, ಅಪ್ಪ ನೀನು ಪಿಕ್ಚರಲ್ಲಿ ಬಂದಿದೆ ಅಂತ. ತುಂಬ ಖುಷಿ ಪಡ್ತಾಳೆ ನನ್ನ ಮಗಳು. ಒಂದ್ಸರಿ ಮೂವಿನೇ ತೋರಿಸೋದು ಮೊಬೈಲಲ್ಲಿ ಬಂದಾಗ. ಸರ್, ಆ ಸಿನಿಮಾದಲ್ಲಿ ನಿಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ, ನಿಮ್ಮ ಮಗಳು ಅಂದ್ರೆ ನಿಮ್ಮ ಮಮ್ಮಿ ಆ ಮಗಳು ಪಾತ್ರ ಮಾಡಿದಂತರು, ಆ ಮಗು ಬಗ್ಗೆ ನಿಮ್ಮ ಒಡನಾಟ ಹೇಗಿತ್ತು, ಅದ್ರ ಬಗ್ಗೆ ಹಂಚ್ಕೊಳ್ಳೋದಾರೆ. ತುಂಬ ಚೆನ್ನಾಗಿತ್ತು ಸರ್, ಸಮೃದ್ಧ, ತುಂಬ ಒಳ್ಳೆ ಹುಡುಗಿ, ತುಂಬ ಮುಗ್ಧೆ, ತುಂಬ ಚೆನ್ನಾಗಿತ್ತು. ನಮ್ಮ ಜೊತೆ ಮಾತ್ರ ನನ್ನ ಅಲ್ಲಿ ಕರಿತಿದ್ದೆ ಅವಳು ಜಗಮಮ್ಮಿ ಅಂತ ಕರಿತಿದ್ದು, ಜಗಣ ಅಂತ ಕರಿತಾನೆ ಇರಲಿಲ್ಲ ಅವಳು. ಜಗಮಮ್ಮಿ ಅಂತ ತುಂಬ ಚೆನ್ನಾಗಿತ್ತು ಸರ್ ಫಿಲಮಲ್ಲಿ. ಇವಾಗ ಯಥೇಚ್ಛವಾಗಿ ಅದನ್ನೇ ಕರೀತಾರೆ, ಜಗಮಮ್ಮಿ ಅಂತಾನೆ ಕರೆಯೋದು. ನಾನು ಜಗ ಅನ್ನೋದು ಅವರೇ ಬಿಟ್ಬಿಟ್ಟವ್ರೆ, ನಾನು ಬಿಟ್ಬಿಟ್ಟಿದ್ದೀನಿ ಜಗ ಅನ್ನೋದೇ. ನಾನೀಗ ಹಾಗೆಲ್ಲ ಮದುವೆಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ನಂದು ನೇಮ್ ಬರೀತಿದ್ದೆ. ಈಗ ನಾನು ನಮ್ಮ ತಂದೆ ಬಿಟ್ಬಿಟ್ಟು ಜಗಮಮ್ಮಿ ಲವ್ ಮಾಕ್ಟೇಲ್ 3 ಅಂತಲೇ ಬರೆಯೋದು. ಅಷ್ಟೇ. ಈಗ ಒಂದ್ 2-3 ಮದುವೆ ರಿಸೆಪ್ಷನ್ಗೆ ಹೋಗಿದ್ದೆ, ಜಗಮಮ್ಮಿ ಲವ್ ಮಾಕ್ಟೇಲ್ 3 ಮಾದೇವಪುರ ಅಂತಲೇ ಬರೆಯೋದು. ಸರ್, ನಾನು ಅಬ್ಸರ್ವ್ ಮಾಡಿದ ಆ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಸರ್, ಅದೆಲ್ಲ ಹಿಂಗೆ ಪ್ರಾಕ್ಟೀಸ್ ಅಥವಾ ಏನು ಅಂತ ತುಂಬಾ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಸರ್. ಅಂದ್ರೆ ನನ್ನ ಸ್ವಲ್ಪ ಬಾಡಿ ಇರೋದೇ ಸ್ವಲ್ಪ ಒಂದು 80-90% ಹಂಗೆ. ಅದು ಸ್ವಲ್ಪ ಕೃಷ್ಣ ಸರ್, ಮಿಲನ ಮ್ಯಾಮ್ ಇದ್ರಲ್ಲ, ಅವರೆಲ್ಲ ಈ ಥರ ಮಾಡಬೇಕು, ಹಿಂಗೆ ಮಾಡಿದ್ರೆ ಸರಿ ಎಲ್ಲ ತುಂಬಾ ಕಷ್ಟಪಟ್ಟು ಮಾಡಿಸಿದ್ದಾರೆ ನನ್ನ ಕೈಲಿ. ಅಂದರೆ ನಾವು ಕೆಲವೊಂದು ಟೈಮು ಅವಕಾಶಗಳು, ನಾನು ಅವಾಗಲೇ ಇಂಟ್ರೊಡಕ್ಷನ್ ಹೇಳ್ದಂಗೆ, ಅವಕಾಶಗಳನ್ನ ಉಟ್ಕೊಂಡು ತುಂಬಾ ಜನ ಅಲ್ದಾಡ್ತಾರೆ ಸರ್. ಅಂದರೆ ಟ್ಯಾಲೆಂಟ್ ಇರುತ್ತೆ, ಎಲ್ಲವೂ ಇರುತ್ತೆ, ಬಟ್ ಅವಕಾಶಗಳು ಸಿಗಲ್ಲ. ಬಟ್ ಈ ವಿಷಯದಲ್ಲಿ ನನಗೆ ಡಾರ್ಲಿಂಗ್ ಕೃಷ್ಣ ಅವರಿಗಾಗಿರ್ಬೋದು ಅಥವಾ ಮಿಲನ ಅವರಿಗಿರ್ಬೋದು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಟ್ಯಾಲೆಂಟ್ನ ಗುರುತಿಸಿದ್ರು ಅವರು. ಫಸ್ಟು ಗುರುತಿಸೋದು ತುಂಬ ಇಂಪಾರ್ಟೆಂಟು. ಅಂದರೆ ಆ ಥರ ಗುರುತಿಸಿ ನಿಮಗೆ ಪಾತ್ರ ಅಂತ ಕೊಟ್ಟಾಗ ನೀವು ಅದನ್ನು ಬಳಸ್ಕೊಂಡೋ ರೀತಿಯಾಗಿ ತುಂಬ ಖುಷಿ ಆಯಿತು ಸರ್. ನಾನು ಅದ್ರ ಬಗ್ಗೆ ಇವಾಗ ಟೋಟಲಿ ಒಂದು ಇಂಡಸ್ಟ್ರಿ ನಡ್ಕೊಂಡು ಹೋಗ್ತಿರೋ ರೀತಿ ಬಗ್ಗೆ ಏನು ಅನ್ನಿಸ್ತಿದೆ, ಇವಾಗ ಏನು ಫೀಲ್ ಇದೆ ಅಂತ. ಅಂದರೆ ಸರ್, ಇವಾಗ ಟೋಟಲಿ ಇಂಡಸ್ಟ್ರಿಯಲ್ಲಿ ಮೊದಲು ನಿಮ್ಮ ಪಾತ್ರವನ್ನು ಗುರುತಿಸಿದ್ರು, ಅದು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿತ್ತು, ಆಯ್ತಾ? ಈ ಬದಲಾವಣೆ ಇದೆಯಲ್ಲ, ಈಗ ಬದಲಾವಣೆ ಆಗಿದೆ ಸರ್. ಜಗಮಮ್ಮಿ ಈಗ ಒಂದು ಅದೇ ಸಿಆರ್ ಪ್ರೊಡಕ್ಷನ್ ಚೇತನ್ ಸರ್ ಬೇರೆ ಪಾತ್ರ ಕೊಟ್ಟಿದ್ದಾರೆ, ಫ್ರೆಂಡ್ ಪಾತ್ರ. ಹಳೆ ಕೆಲಸಗಳು ಅದು ನೆನಪಾಗಲ್ಲ ಇವಾಗ, ಹಳೇದು ಮಾಡಿದ್ದು ಅದೆಲ್ಲ ಎಲ್ಲ ನೆನಪಾಯ್ತದೆ ಸರ್, ನನಗೆ ನೆನಪಾಯ್ತದೆ. ಈಗಲೂ ಆ ಕೆಲಸಕ್ಕೆ ಮಾಡ್ತೀನಿ, ಫ್ರೀ ಆಗಿದ್ದಾಗ ಹೋಗಿ ಕೆಲಸ ಎಲ್ಲ ಮಾಡ್ತೀನಿ, ಆ ಥರ ಏನಿಲ್ಲ, ನೆನಪಾಯ್ತು. ಓಕೆ ಸರ್, ಮುಂದೆಲ್ಲ ಏನೆಲ್ಲ ಪ್ಲಾನಿಂಗ್ ಇದೆ, ಅಥವಾ ಎಷ್ಟು ಫಿಲ್ಮ್ ಬುಕ್ ಆಗಿದೆ ಸರ್? 1-2 ಫಿಲಮ್ ಬುಕ್ ಆಗಿದೆ. ಈಗ ಒಂದು ಫಿಲಮ್ನದೇ ದೇವಿ ಅನ್ನೋ ಮೂವಿ ಸಿಆರ್ ಪ್ರೊಡಕ್ಷನ್ ಇಂದ ಮುಂದೆ ಬರೋ ತಿಂಗಳು ಸ್ಟಾರ್ಟ್ ಆಯ್ತೈತೆ. ನೆಕ್ಸ್ಟ್ ಇನ್ನೊಂದು ಮೂವಿ ಇವಾಗ ನೀವು ಹೋದ್ಮೇಲೆ ಆ ಮೂವಿ ಮಾತಾಡ್ಬೇಕೀಗ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ಸಿನಿಮಾಗಳಿಗೆ ಒಳ್ಳೇದಾಗಲಿ. ಸೊ ಒಂದು ಒಳ್ಳೆ ಟೈಮ್ನ ನಮಗೆ ಕೊಟ್ರಿ, ಒಂದಷ್ಟು ಪ್ರಶ್ನೆಗಳಿಗೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟರೆ ತುಂಬ ಖುಷಿ ಆಯಿತು. ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಭಿಮಾನಿಗಳು ಆಗಿದ್ದಾರೆ ಇಲ್ಲ ಅಂತ ನೀವು ಹೇಳ್ಬಾರ್ದು. ಅಭಿಮಾನಿಗಳಿಗೆಲ್ರೂ ಈಗ ಹೆಂಗೆ ಲವ್ ಮಾಕ್ಟೇಲ್ 3 ಸಪೋರ್ಟ್ ಮಾಡಿದಿರಿ, ಮುಂದೆ ದೇವಿ ಮೂವಿಲೂ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಆದಷ್ಟು ನಿಮ್ಮಿಂದ ಸಾಕಷ್ಟು ಸಿನಿಮಾಗಳನ್ನು ನಿರೀಕ್ಷೆ ಮಾಡ್ಬೋದು ಜನಗಳು. ಖಂಡಿತ ಸರ್, ಅವಕಾಶಗಳು ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಟೈಮ್ ಕೊಡಲಿಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಜಗಮಮ್ಮಿ ಅಂತಲೇ ಖ್ಯಾತಿಯಾಗಿರುವ ಜಗ್ಗವರೊಟ್ಟಿಗೆ ಮಾತುಕತೆ ಆಗಿತ್ತು. ಅವರು ಮಾಡಿರೋ ಪಾತ್ರ ಆಗಿರ್ಬೋದು, ಅಥವಾ ನಮ್ಮೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಒಂದು ಪಾತ್ರ ನಗಿಸೋದಿದೆಯಲ್ಲ, ಅದು ತುಂಬ ಕಮ್ಮಿ ಕೆಲಸ ಅಲ್ಲ. ಆ ನಗಿಸಿ ಜನಗಳ ಪ್ರೀತಿ ಗೆದ್ದಿದ್ದಾರೆ ಅವರು. ಅವ್ರಿಗೆಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೇದಾಗಲಿ, ಅವರ ಭವಿಷ್ಯ ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಈಗ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.